ಯಾಜಕ ಕಾಂಡ ಅಧ್ಯಾಯ 15. ಯೆಹೋವನು ಮೋಶೆ ಆರೋನರಿಗೆ ಹೀಗಂದನು, ನೀವು ಇಸ್ರಾಯೇಲ್ಯರಿಗೆ ಆಜ್ಞಾಪಿಸಬೇಕಾದದ್ದೇನೆಂದರೆ, ಒಬ್ಬನ ರಹಸ್ಯಾಂಗದಲ್ಲಿ ಮೇಹಸ್ರಾವವಾದರೆ ಅದರ ದೆಸೆಯಿಂದ ಅವನು ಅಶುದ್ಧನಾಗುವನು. ಆ ಸ್ರಾವವು ಹರಿಯುತ್ತಿದ್ದರೂ ನಿಂತು ಹೋಗಿದ್ದರೂ ಆ ದೇಹ ಸ್ಥಿತಿಯಿಂದ ಅವನು ಅಶುದ್ಧನು. ಅಂಥವನು ಮಲಗಿರುವ ಪ್ರತಿಯೊಂದು ಹಾಸಿಗೆಯೂ ಕೂತಿರುವ ಪ್ರತಿಯೊಂದು ಆಸನವೂ ಅಶುದ್ಧವು. ಅವನ ಹಾಸಿಗೆಯನ್ನು ಮುಟ್ಟಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವವುಳ್ಳವನು ಕೂತಿದ್ದ ಆಸನದ ಮೇಲೆ ಕೂತುಕೊಂಡವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವನ ಶರೀರವನ್ನು ಮುಟ್ಟಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಶುದ್ಧನಾಗಿರುವವನ ಮೇಲೆ ಸ್ರಾವವುಳ್ಳವನು ಉಗುಳಿದರೆ ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವವುಳ್ಳವನು ಕೂತಿದ್ದ ತಡಿಯು ಅಶುದ್ಧವು. ಅವನ ಕೆಳಗಿದ್ದ ಯಾವ ವಸ್ತುವನ್ನಾದರೂ ಮುಟ್ಟಿದವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅಂಥ ವಸ್ತುವನ್ನು ಎತ್ತಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವವುಳ್ಳವನು ಕೈಗಳನ್ನು ತೊಳೆದುಕೊಳ್ಳದೆ ಯಾವನನ್ನು ಮುಟ್ಟಿದರೂ ಆ ಮನುಷ್ಯನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವವುಳ್ಳವನು ಮುಟ್ಟಿದ ಮಣ್ಣಿನ ಪಾತ್ರೆಯನ್ನು ಒಡೆದು ಬಿಡಬೇಕು. ಅವನು ಮರದ ಪಾತ್ರೆಯನ್ನು ಮುಟ್ಟಿದರೆ ಅದನ್ನು ನೀರಿನಿಂದ ತೊಳೆಯಬೇಕು. ಸ್ರಾವವುಳ್ಳವನ ಸ್ರಾವವು ನಿಂತು ವಾಸಿಯಾದಾಗ ಅವನು ಶುದ್ಧ ಮಾಡಿಸಿಕೊಳ್ಳುವುದಕ್ಕೆ ಆಗಿನಿಂದ 7 ದಿನಗಳನ್ನು ಲೆಕ್ಕಿಸಿಕೊಂಡು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸೆಲೆ ನೀರಿನಿಂದ ತನ್ನ ಶರೀರವನ್ನು ತೊಳೆದುಕೊಂಡು ಶುದ್ಧನಾಗುವನು. 8ನೆಯ ದಿನದಲ್ಲಿ 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ತೆಗೆದುಕೊಂಡು ದೇವದರ್ಶನದ ಗುಡಾರದ ಬಾಗಿಲಿಗೆ ಯೆಹೋವನ ಸನ್ನಿಧಿಗೆ ಬಂದು ಯಾಜಕನಿಗೆ ಒಪ್ಪಿಸಬೇಕು. ಯಾಜಕನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದನ್ನು, ಸರ್ವಾಂಗ ಹೋಮಕ್ಕಾಗಿ ಇನ್ನೊಂದನ್ನು ಸಮರ್ಪಿಸಬೇಕು. ಹೀಗೆ ಯಾಜಕನು ಅವನ ಸ್ರಾವದ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಅವನಿಗೋಸ್ಕರ ದೋಷ ಪರಿಹಾರ ಮಾಡುವನು. ಒಬ್ಬನಿಗೆ ವೀರ್ಯಸ್ಖಲನವಾದರೆ ಅವನು ಸರ್ವಾಂಗ ಸ್ನಾನ ಮಾಡಬೇಕು. ಅವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಯಾವ ಬಟ್ಟೆಯ ಮೇಲಾಗಲಿ ತೊಗಲಿನ ಮೇಲಾಗಲಿ ವೀರ್ಯವು ಬಿದ್ದರೆ ಅದನ್ನು ನೀರಿನಿಂದ ತೊಳೆಯಬೇಕು. ಅದು ಸಾಯಂಕಾಲದವರೆಗೆ ಅಶುದ್ಧವಾಗಿರುವುದು. ಪುರುಷನಿಗೆ ಸ್ತ್ರೀ ಸಂಘದಿಂದ ವೀರ್ಯಸ್ಖಲನವಾದರೆ ಅವರಿಬ್ಬರೂ ಸ್ನಾನ ಮಾಡಿಕೊಳ್ಳಬೇಕು. ಅವರು ಸಾಯಂಕಾಲದವರೆಗೆ ಅಶುದ್ಧರಾಗಿರುವರು. ಸ್ತ್ರೀಗೆ ರಕ್ತಸ್ರಾವವಾದರೆ ಅವಳು 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು. ಅವಳು ಮುಟ್ಟಾಗಿರುವಾಗ ಯಾವುದರ ಮೇಲೆ ಮಲಗಿದರೂ ಕೂತುಕೊಂಡರೂ ಅದು ಅಶುದ್ಧವಾಗಿರುವುದು. ಅವಳ ಹಾಸಿಗೆಯನ್ನು ಮುಟ್ಟಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವಳು ಯಾವುದರ ಮೇಲೆ ಕೂತಿದ್ದಳೋ ಅದನ್ನು ಮುಟ್ಟಿದವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವಳು ಮಲಗಿದ್ದ ಹಾಸಿಗೆ ಮೇಲಾಗಲಿ ಕೂತಿದ್ದ ಸ್ಥಳದ ಮೇಲಾಗಲಿ ಇದ್ದ ಯಾವುದನ್ನಾದರೂ ಮುಟ್ಟಿದವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಪುರುಷನು ಒಂದು ವೇಳೆ ಅಂಥವಳೊಡನೆ ಸಂಗಮಿಸಿದ್ದರಿಂದ ಅವಳ ರಜಸ್ಸು ಅವನಿಗೆ ತಗಲಿದರೆ ಅವನು 7 ದಿನಗಳ ತನಕ ಅಶುದ್ಧನಾಗಿರುವನು. ಅಷ್ಟರಲ್ಲಿ ಅವನು ಯಾವ ಹಾಸಿಗೆಯ ಮೇಲೆ ಮಲಗಿಕೊಂಡರೂ ಅದು ಅಶುದ್ಧವಾಗಿರುವುದು. ಸ್ತ್ರೀಗೆ ಮುಟ್ಟಿನ ಕಾಲದಲ್ಲಿ ಮಾತ್ರವಲ್ಲದೆ ಬೇರೆ ದಿನಗಳಲ್ಲಿಯೂ ರಕ್ತಸ್ರಾವವಾದರೆ, ಇಲ್ಲವೇ ಮುಟ್ಟಿನ ಕಾಲಕ್ಕೆ ತಕ್ಕದ್ದಕ್ಕಿಂತ ಹೆಚ್ಚು ದಿನಗಳು ರಕ್ತಸ್ರಾವವಾದರೆ, ಅವಳು ತಿಂಗಳಿನ ಮುಟ್ಟಿನಿಂದ ಹೇಗೆ ಅಶುದ್ಧಳೋ ಹಾಗೆಯೇ ಆ ಸ್ರಾವವಾಗುವ ದಿನಗಳಲ್ಲೆಲ್ಲ ಅಶುದ್ಧಳಾಗಿರುವಳು. ಆ ಸ್ರಾವವಿರುವ ತನಕ ಅವಳು ಯಾವ ಹಾಸಿಗೆಯ ಮೇಲೆ ಮಲಗಿದರೂ ಅದು ಮುಟ್ಟಿನ ಕಾಲದಲ್ಲಿ ಮಲಗಿದ ಹಾಸಿಗೆಯಂತೆಯೇ ಅಶುದ್ಧವಾಗುವುದು.
ಅವಳು ಯಾವುದರ ಮೇಲೆ ಕೂತುಕೊಂಡರೂ ಅದು ಮುಟ್ಟಿನ ಕಾಲದಲ್ಲಿ ಕೂತುಕೊಂಡ ವಸ್ತುವಿನಂತೆ ಅಶುದ್ಧವಾಗಿರುವುದು. ಆ ವಸ್ತುಗಳನ್ನು ಮುಟ್ಟಿದವನು ಅಶುದ್ಧನಾದದರಿಂದ ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವಳಿಗೆ ರಕ್ತಸ್ರಾವ ನಿಂತ ದಿನದಿಂದ ಅವಳು 7 ದಿನಗಳನ್ನು ಲೆಕ್ಕಿಸಿಕೊಂಡು ತರುವಾಯ ಶುದ್ಧಳಾಗುವಳು. 8ನೇ ದಿನದಲ್ಲಿ ಅವಳು 2 ಬೆಳವಕ್ಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ದೇವದರ್ಶನದ ಗುಡಾರದ ಬಾಗಿಲಿಗೆ ಯಾಜಕನ ಬಳಿಗೆ ತರಬೇಕು. ಯಾಜಕನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಒಂದನ್ನು, ಸರ್ವಾಂಗ ಹೋಮಕ್ಕಾಗಿ ಇನ್ನೊಂದನ್ನು ಸಮರ್ಪಿಸಬೇಕು. ಹೀಗೆ ಯಾಜಕನು ಅವಳ ಸ್ರಾವದಿಂದುಂಟಾದ ಅಪರಿಶುದ್ಧತೆಯ ವಿಷಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ಅವಳಿಗೋಸ್ಕರ ದೋಷ ಪರಿಹಾರ ಮಾಡುವನು. ಇಸ್ರಾಯೇಲ್ಯರು ಅಶುದ್ಧತೆಗೆ ದೂರವಾಗಿರುವಂತೆ ನೀವು ಅವರನ್ನು ಈ ರೀತಿಯಾಗಿ ಕಾಪಾಡಬೇಕು. ಅವರು ಅಪವಿತ್ರರಾಗಿದ್ದು ತಮ್ಮ ಮಧ್ಯದಲ್ಲಿರುವ ನನ್ನ ಗುಡಾರವನ್ನು ಹೊಲೆ ಮಾಡಿದರೆ ನಾಶವಾದರು. ಮೇಹಸ್ರಾವವುಳ್ಳವನು, ವೀರ್ಯಸ್ಖಲನದಿಂದ ಅಶುದ್ಧನಾದವನು, ಮುಟ್ಟಾದ ಸ್ತ್ರೀಯು, ಸ್ರಾವ ಉಂಟಾಗುವ ಸ್ತ್ರೀ ಪುರುಷರು, ಅಶುದ್ಧಳಾದ ಸ್ತ್ರೀಯನ್ನು ಸಂಗಮಿಸಿದವನು, ಇವರ ವಿಷಯವಾಗಿ ಇದೇ ವಿಧಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ಅತ್ಯಂತ ಅಮೂಲ್ಯವಾದಂಥ ವಾಕ್ಯವನ್ನು ಒಟ್ಟಾಗಿ ನಾವು ಈ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ, ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯಾಜಕ ಕಾಂಡ, ದ ಬುಕ್ ಆಫ್ ಲೆವಿಟಿಕಸ್, 15ನೇ ಅಧ್ಯಾಯ, ಚಾಪ್ಟರ್ 15. ಯಾಜಕಾಂಡ 14ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ನಾನಾ ವಿಧವಾದ ಕುಷ್ಠದ ಬಗ್ಗೆ ಮಾತಾಡಿದನು. ಕುಷ್ಠ ಅನ್ನುವಂಥ ಹೀಬ್ರೂ ಪದದ ಅರ್ಥ ನೆಘ ಎಂಬುದಾಗಿ. ನೆಘ ಎಂಬ ಆ ಪದದ ಅರ್ಥ ಕುಷ್ಠ ಮಾತ್ರ ಆಗಲ್ಲ, ಬೇರೆ ಬೇರೆ ಅರ್ಥಗಳು ಇದೆ. ಒಂದು ಬ್ಲೋ, ಸ್ಫೋಟ. ನೆಘ ಅಂತ ಹೇಳಿದರೆ ಸ್ಫೋಟ ಇಲ್ಲವೇ ಬಡಿದಾಟ ಅಂತ ಹೇಳ್ಬೋದು. ಮತ್ತು ನೆಘ ಎಂಬ ಪದಕ್ಕೆ ಇನ್ನೊಂದು ಅರ್ಥ ಸ್ಪರ್ಶ ಎಂಬುದಾಗಿ, ಟಚ್. ಕುಷ್ಠ ಎಂಬ ಪದಕ್ಕೆ ಬದಲಾಗಿ ಸ್ಫೋಟ, ಸ್ಪರ್ಶ ಮತ್ತು ಪಿಡುಗು ಎಂಬುದಾಗಿ 3 ರೀತಿಯಿಂದ ಆ ನೆಘ ಪದವನ್ನು ಭಾಷಾಂತರಿಸಬಹುದು. ಆದುದರಿಂದ ನಾನು ಕುಷ್ಠಕ್ಕೆ ಬದಲಾಗಿ ನಾನು ಇನ್ನೊಂದು ಪದವನ್ನು, ಅದೇ ನೆಘ ಅರ್ಥವುಳ್ಳಂಥ ಪದವನ್ನು ಬಳಸಲು ಬಯಸ್ತೇನೆ ಈ ಅಧ್ಯಯನದಲ್ಲಿ. ಅದೇನೆಂದರೆ ಶಿಲೀಂಧ್ರ ಅಂತ ಹೇಳ್ಬಿಟ್ಟು. ಶಿಲೀಂಧ್ರ ಎಂಬ ಪದ ಸ್ವಲ್ಪ ಕುಷ್ಠಕ್ಕೆ ಬದಲು ಶಿಲೀಂಧ್ರ ಎಂಬ ಪದ ಸೂಕ್ತವಾಗ್ತದೆ. ಇಲ್ಲದಿದ್ದರೆ ಬೂಸ್ಟು, ಬುಡ್ಸು ಎಂಬಂಥ ಪದ ಸೂಕ್ತ ಭಾಷಾಂತರ. ಯಾಕಂತ ಹೇಳಿದರೆ ಗೋಡೆಯಲ್ಲಿ ಶಿಲೀಂಧ್ರ, ಗೋಡೆಯ ಮೇಲೆ ಬೂಸ್ಟು ಅಂದರೆ ನಮ್ಗೆ ಅರ್ಥ ಆಗ್ತದೆ. ಗೋಡೆಯ ಮೇಲೆ ಕುಷ್ಠರೋಗ, ವಸ್ತ್ರದ ಮೇಲೆ ಬೂಸ್ಟು, ಉಣ್ಣೆ ಮೇಲೆ ಬೂಸ್ಟು, ನಾರು ಬಟ್ಟೆ ಮೇಲೆ ಬೂಸ್ಟು, ಇಲ್ಲವೇ ತೊಗಲಿನ ಮೇಲೆ. ಕೆಲವು ತೊಗಲಿನ ವಸ್ತ್ರದಲ್ಲಿ ಬೂಸ್ಟ್ ಹಿಡಿದು ಬಿಡ್ತದೆ, ಕುಷ್ಠ ಹಿಡಿದು ಬಿಡ್ತದೆ ಅಂತ ನಾವು ಹೇಳೋದಿಲ್ಲ. ಆದರೆ ಕೂಡ ಹಳೆ ಭಾಷಾಂತರದಲ್ಲಿ ಆ ರೀತಿಯಾಗಿ ಕುಷ್ಠ ಎಂಬುದಾಗಿ. ಹಾಗಾದರೆ ಅದನ್ನೆಲ್ಲ ನಾವು ಯೋಚನೆ ಮಾಡೋದಕ್ಕೆ ಬದಲಾಗಿ ನಾವು ಈ ರೀತಿಯಾಗಿ ಯೋಚನೆ ಮಾಡೋದು ಒಳಿತು. ಅದೇನಂತ ಹೇಳಿದರೆ, ದೇವರು ನಮ್ಮ ವಸ್ತ್ರದ ಬಗ್ಗೆ ಕೂಡ ಚಿಂತೆ ಮಾಡ್ತಾನಲ್ಲ. ನಮ್ಮ ಉಣ್ಣೆ ವಸ್ತ್ರದ ಬಗ್ಗೆ ದೇವರು ಚಿಂತೆ ಮಾಡ್ತಾನೆ. ನಮ್ಮ ನಾರು ವಸ್ತ್ರದ ಬಗ್ಗೆ, ಲಿನನ್ ವಸ್ತ್ರದ ಬಗ್ಗೆ ದೇವರು ಚಿಂತೆ ಮಾಡ್ತಾನೆ. ದೇವರು ನಮ್ಮ ತೊಗಲಿನ ವಿಷಯದಲ್ಲಿ ಬೆಲ್ಟು, ಉದಾಹರಣೆಗೆ ಕೆಲವು ಬೆಲ್ಟ್ ತೊಗಲಿಂದ ಮಾಡಿರ್ತಾರೆ, ಶೂಸು, ಚಪ್ಪಲಿ ತೊಗಲಿಂದ ಮಾಡಿರ್ತಾರೆ. ಅದರಲ್ಲಿ ಕೂಡ ಬೂಸ್ಟು ಬರಲಿಕ್ಕೆ ಸಾಧ್ಯ
ಮಳೆಗಾಲದಲ್ಲಿ. ಆದ ಕಾರಣ ಅದರ ಬಗ್ಗೆ ಕೂಡ ದೇವರು ಚಿಂತೆ ಮಾಡ್ತಾನಲ್ಲ. ಗೋಡೆಗಳ ಮೇಲೆ ದೇವರು ಕೆಲವು ಸರಿ ಅಂಥ ಬೂಸ್ಟನ್ನು ಅನುಮತಿಸುವಾಗ, ಶಿಲೀಂಧ್ರವನ್ನು ಅನುಮತಿಸುವಾಗ ಅದ್ರ ಬಗ್ಗೆ ಕೂಡ ಕೆಲವು ಇನ್ಸ್ಟ್ರಕ್ಷನ್ಸ್ ದೇವರು ಕೊಡುವಾಗ, ದೇವರು ನೋಡ್ರಿ ನಮ್ಮ ಮನೆ ಗೋಡೆ ಬಗ್ಗೆ ಕೂಡ ಚಿಂತೆ ಮಾಡ್ತಾ ಇದ್ದಾನೆ. ದೇವರು ನಮ್ಮ ಮನೆ ಗೋಡೆಯ ವಿಷಯದಲ್ಲಿ ಕೂಡ ಇನ್ಸ್ಟ್ರಕ್ಷನ್ಸ್ ಕೆಲವು, ಅದು ಕೂಡ ಶುದ್ಧವಾಗಿಟ್ಕೊಳ್ಬೇಕು. ಅದರಿಂದ ನಮ್ಗೆ ಆರೋಗ್ಯ ಬರಬೇಕು, ಅದರಿಂದ ನಮ್ಗೆ ಕುಟುಂಬಕ್ಕೆ ಯಾವ ರೋಗ ಬರಬಾರ್ದು, ಅದರಿಂದ ದೈಹಿಕವಾದ ರೋಗನೂ ಬರಬಾರ್ದು, ಆತ್ಮಿಕವಾದ ರೋಗನೂ ಬರಬಾರ್ದು. ನಾವು ಎಲ್ಲ ರೀತಿಯಿಂದ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ದೇವರು ಕೂಡ ನಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಗೋಡೆಯ ವಿಷಯದಲ್ಲಿ ಆತನ ಚಿಂತೆ ಇದೆ ಎಂಬಂಥ ಪಾಠಗಳನ್ನು ನಾವು ಈ ಮೂಲಕ ಕಲಿಯುವಂಥದ್ದು ಸಾಧ್ಯ. ಅದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂತೇಳಿದರೆ ದೇವರು ನಮ್ಮ ವಿಷಯದಲ್ಲಿ ಬಹಳಷ್ಟು ಚಿಂತೆ ಮಾಡ್ತಾನೆ ಎಂಬುದಾಗಿ ತಿಳ್ಕೊಳ್ತಕ್ಕದ್ದು. 14ನೇ ಅಧ್ಯಾಯ ಯಾಜಕಾಂಡ 48ರಿಂದ ಇರುವಾಗ ಮನೆಯ ಬಗ್ಗೆ ಕೂಡ ದೇವರು ಚಿಂತೆ ಮಾಡ್ತಾನೆ. ಮನೆ ಯಾವ ರೀತಿಯಾಗಿರಬೇಕು, ಮನೆ ವಿಷಯದಲ್ಲಿ ಕೂಡ ದೇವರು ದೋಷ ಪರಿಹಾರ ಯಜ್ಞವನ್ನು ಮಾಡಬೇಕು ಎಂಬಂಥ ಅಪೇಕ್ಷೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ 2 ಪಕ್ಷಿಗಳನ್ನು ಮನೆಯ ಶುದ್ಧೀಕರಣಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, 2 ಪಕ್ಷಿಗಳನ್ನು, ಶುದ್ಧ ಪಕ್ಷಿಗಳನ್ನು ತಂದು ಒಂದನ್ನು ಹೋಮವಾಗಿ ಬಲಿಯಾಗಿ ಅರ್ಪಿಸಿ ಮತ್ತೊಂದನ್ನು ಹಾಗೆ ಬಿಟ್ಟುಬಿಡಬೇಕು ಎಂಬುದಾಗಿ ಹೇಳುವಾಗ, ಒಂದರ ಮುಖಾಂತರವಾಗಿ ಶುದ್ಧೀಕರಣ, ಮತ್ತೊಂದರ ಮುಖಾಂತರವಾಗಿ ಕೂಡ ಆ ಶುದ್ಧೀಕರಣದ ಬಿಡುಗಡೆ ಎಂಬಂಥ ಪಾಠವನ್ನು ಊರ ಹೊರಗೆ ಅಂತ ಹೇಳುವಾಗ 53ನೇ ವಚನ 14ನೇ ಅಧ್ಯಾಯದಲ್ಲಿ ಅವನು ಆ ಜೀವುಳ್ಳ ಪಕ್ಷಿಯನ್ನು ಊರ ಹೊರಕ್ಕೆ ಅಡವಿಯ ಕಡೆಗೆ ಬಿಟ್ಟುಬಿಡಬೇಕು ಮನೆ ಶುದ್ಧೀಕರಣಕ್ಕಾಗಿ. ಮನೆ ಶುದ್ಧವಾಗಬೇಕಾಗಿದ್ದರೆ, ನಮ್ಮ ಗೋಡೆಗಳು ಮನೆಗಳು ಶುದ್ಧವಾಗಿರಬೇಕಾದ್ರೆ 2 ಪಕ್ಷಿಗಳಲ್ಲಿ ಒಂದನ್ನು ಹೋಮವಾಗಿ ಅರ್ಪಿಸಬೇಕು, ಮತ್ತೊಂದನ್ನು ಅಡವಿಯ ಊರಿಗೆ ಬಿಡಬೇಕಂತ ಹೇಳಿದಾಗ ಈ ಪಕ್ಷಿ ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸ್ತದ್ರಿ. ಯಾಕಂದರೆ ಇಬ್ರಿಯ 13:13 ಹೀಬ್ರೂಸ್ 13:13 ಅದರಲ್ಲಿ ಯೇಸು ಕ್ರಿಸ್ತನು ಊರ ಹೊರಗೆ ಹೋಗಿ ಪ್ರಾಣ ಕೊಟ್ಟಲ್ಲ, ಅದನ್ನು ಸೂಚಿಸ್ತದೆ. ಅದನ್ನು ಈ ಪಕ್ಷಿ ಸೂಚಿಸ್ತದೆ. ಆದ ಕಾರಣ ಈ ಮನೆಗೆ ಶುದ್ಧೀಕರಣ ಯಾವುದರಿಂದ? ಯೇಸು ಕ್ರಿಸ್ತನ ಮುಖಾಂತರ. ಗೋಡೆಗೆ ಆಶೀರ್ವಾದ ಬರಬೇಕಾದ್ರೆ ಯೇಸು ಕ್ರಿಸ್ತನ ಮುಖಾಂತರ. ನಮ್ಮ ವಸ್ತುಗಳಿಗೆ, ನಮ್ಮ ವಸ್ತ್ರಗಳಿಗೆ ಆಶೀರ್ವಾದ ಬರಬೇಕಾದ್ರೆ ಯೇಸು ಕ್ರಿಸ್ತನ ಮೂಲಕ. ಹೀಗೆ ನಮಗೆ ದೈಹಿಕವಾಗಿ ನಮಗೆ ಆಶೀರ್ವಾದ ಸಿಗಬೇಕು, ಸ್ವಸ್ಥತೆ ಆಗಬೇಕಾದ್ರೆ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಯೇಸು ಕ್ರಿಸ್ತನ ಮೂಲಕ. ನಮಗೆ ಪಾಪ ಪರಿಹಾರ ಆಗಬೇಕಂತ ಹೇಳಿದ್ರೆ ಆತನೇ ತನ್ನನ್ನು ಸರ್ವಾಂಗ ಹೋಮವಾಗಿ, ಆತನೇ ನಮ್ಮನ್ನು ನಮಗೋಸ್ಕರವಾಗಿ ಸಂಪೂರ್ಣವಾಗಿ ತನ್ನನ್ನು ಬಲಿಯನ್ನಾಗಿ ತನ್ನ ರಕ್ತವನ್ನು ಸುರಿಸಿ ಎಂಬಂಥದ್ದು ಮತ್ತೆ ಮತ್ತೆ ಬೇರೆ ಬೇರೆ ಪ್ರತಿ ಪುಸ್ತಕಗಳಲ್ಲಿ ಯೇಸು ಕ್ರಿಸ್ತನ ಬಗ್ಗೆನೇ ಬರ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಯಾಜಕಾಂಡವನ್ನು ಬಹಳಷ್ಟು ಸ್ಪಷ್ಟವಾಗಿ ವಿವರಿಸುವಂಥ ಪುಸ್ತಕವಾಗಿದೆ. ಒಳ್ಳೆ ಒಂದು ಅಧ್ಯಾಯನ 2 ಹೋಲಿಕೆ ಮಾಡುವಂಥದ್ದು. 15ನೇ ಅಧ್ಯಾಯ ಯಾಜಕಾಂಡದಲ್ಲಿ ಇದುವರೆಗೆ ನಾವು ನೋಡಿಕೊಂಡಂಥದ್ದು ಏನಂತ ಹೇಳಿದ್ರೆ, ಬಾಹ್ಯಾಚಾರದ ಶುದ್ಧೀಕರಣ, ಗೋಡೆ, ಬಾಹ್ಯಾಚಾರದ ಗೋಡೆ, ಬಾಹ್ಯಾಚಾರದ ಹೊರಗಿನ ವಸ್ತ್ರ, ಬಾಹ್ಯಾಚಾರದ ಮನೆ, ಹೊರಗಿನ ಮನೆ. ಅಂದರೆ ನಮ್ಮ ದೇಹಕ್ಕೆ ಬಾಹ್ಯಾಚಾರ ಅಂದರೆ ನಮ್ಮ ದೇಹಕ್ಕೆ ಹೊರಗಿರುವಂಥ ಮನೆ, ಗೋಡೆ, ವಸ್ತ್ರ ಮತ್ತು ಚರ್ಮ ಇತ್ಯಾದಿಗಳನ್ನು ಸೂಚಿಸುವಂಥದ್ದು. ಆದರೆ ಒಂದು ವೇಳೆ ಅಶುದ್ಧವಾಗಿರುವಂಥದ್ದು ನಮ್ಮ ದೇಹದೊಳಗಿಂದ ಕೂಡ ಬರ್ಬೋದು. ಬಾಹ್ಯಾಚಾರವಾದದ್ದು ಅಷ್ಟೇ ಅಲ್ಲ, ಆಂತರಂಗಿಕವಾದದ್ದು ಅಥವಾ ಒಳಗಿನ ರೀತಿಯಿಂದ ಬರುವಂಥದ್ದು. ಆದ ಕಾರಣ ನಮ್ಮ ದೇಹದೊಳಗಿಂದ ಬರುವಂಥ ಏನಾದರೂ ಮೇಹಸ್ರಾವ, ರಕ್ತಸ್ರಾವ ಅಥವಾ ವೀರ್ಯಸ್ಖಲನ ಇಂಥವುಗಳಿಂದ ಒಂದು ವೇಳೆ ದೇಹವೆಂಬ ದೇವರ ಗರ್ಭಗುಡಿ ಮಲಿನವಾಗಬಾರ್ದು, ಅಶುದ್ಧವಾಗಬಾರ್ದು ಅನ್ನೋದಕ್ಕೆ ದೇವರು 15ನೇ ಅಧ್ಯಾಯದಲ್ಲಿ
ಯಾಜಕಾಂಡ ಕೆಲವು ವಿಷಯಗಳನ್ನು ಮಾಹಿತಿಗಳನ್ನು ತಿಳಿಸಿದ್ದಾನೆ. 12 ಅಶುದ್ಧತ್ವಗಳು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಬೋದು. 12 ಅನ್ಕ್ಲೀನ್ ಪರ್ಸನ್ಸ್ ಆರ್ ಥಿಂಗ್ಸ್. ಅಂದರೆ ಒಬ್ಬ ವ್ಯಕ್ತಿ ಮಲಿನವಾಗುವ 12 ವಿಧಗಳು ಅಥವಾ ಒಂದು ವಸ್ತು ಕೂಡ ಮಲಿನವಾಗುವ ಅಶುದ್ಧವಾಗುವಂಥದ್ರ ಕುರಿತಾಗಿ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಮೊದಲನೇ ವಚನದಲ್ಲಿ ಒಬ್ಬನ ರಹಸ್ಯಾಂಗದಲ್ಲಿ ಎಂಬುದಾಗಿದೆ. ಹೀಬ್ರೂ ಭಾಷೆಯಲ್ಲಿ ಒಬ್ಬನ ದೇಹದಲ್ಲಿ ಎಂಬ ಪದ ಅಥವಾ ಬಸಾರ್ ಎಂಬಂಥ ಹೀಬ್ರೂ ಮೂಲ ಭಾಷೆಯಲ್ಲಿ ದೇಹ ಅಥವಾ ಮಾಂಸ. ಒಬ್ಬನ ಮಾಂಸದಿಂದ ಅಥವಾ ಮನುಷ್ಯನ ಶರೀರದಿಂದ ಮೇಹಸ್ರಾವವಾದರೆ ಅದರ ದೆಸೆಯಿಂದ ಅವನು ಅಶುದ್ಧನು ಅಂತ ಹೇಳ್ಬಿಟ್ಟು. ಯಾಕಂದರೆ ದೇವರು ಶುದ್ಧತ್ವವನ್ನು, ಶುಚಿಯನ್ನು, ಶಿಸ್ತನ್ನು ಗಂಡಸರಿಗೆ, ಅದು ವಿಶ್ವಾಸಿಯಾಗಿರುವಂಥ ತನ್ನನ್ನು ನಂಬಿರುವಂಥ ಪುರುಷರಿಗೆ ಟೀಚ್ ಮಾಡ್ತಾ ಬೋಧಿಸುವಂಥದ್ದು. ಒಂದು ವೇಳೆ ಅವನ ಅಶುದ್ಧತ್ವ ನಿಮಿತ್ತವಾಗಿ ಅವನ ಹಾಸಿಗೆ ಮೇಲೆ ಮುಟ್ಟಿದರೆ ಹಾಸಿಗೆಯೂ ಅಶುದ್ಧ, ಬಟ್ಟೆ ಕೂಡ ಅಶುದ್ಧವಾಗಿಬಿಡ್ತದೆ. ಬಟ್ಟೆ ಸ್ನಾನ ಮಾಡಿಕೊಳ್ಬೇಕು, ಬಟ್ಟೆ ಒಗಿಬೇಕು, ಬಟ್ಟೆಗಳನ್ನು ಒಗೆದು ಸ್ನಾನ ಮಾಡಿಕೊಳ್ಬೇಕು ಅಂತ 5ನೇ ವಚನದಲ್ಲಿ 15:5. ಆ ದಿನದ ಸಾಯಂಕಾಲದವರೆಗೆ ಅಶುದ್ಧನಾಗಿರುವ. ಬೆಳಗ್ಗೆ 6 ಗಂಟೆಗೆ ಅಶುದ್ಧತ್ವ ಪ್ರಾರಂಭವಾದರೆ ಅವನು ಸುಮಾರು 12 ತಾಸು ಅಶುದ್ಧನಾಗಿರುವ. ಸಾಯಂಕಾಲದವರೆಗೆ ಯಹೂದಿ ಪದ್ಧತಿಯಲ್ಲಿ ಸೂರ್ಯಾಸ್ತಮನವಾಗುವ ತನಕ ಅಶುದ್ಧನು. ಅಂದರೆ ಆ ಅಶುದ್ಧನಾಗಿ ಇರುವಂಥ ಸುಮಾರು 10 ತಾಸು ಇರ್ಬೋದು, 12 ತಾಸು ಇರ್ಬೋದು, 5 ತಾಸು ಇರ್ಬೋದು. ಯಾವಾಗ ಅಶುದ್ಧನಾಗ್ತಾನಂತ 1 ಗಂಟೆಗೆ ಅಶುದ್ಧನಾದರೆ 1 ಗಂಟೆಯಿಂದ ಸಾಯಂಕಾಲ 6-7 ಗಂಟೆ ತನಕ ಅವನು ಅಶುದ್ಧನಾಗಿ 6 ತಾಸು ಇರುವಾಗ ಅವನ ಮನಸ್ಸಿನಲ್ಲಿರುವಂಥ ವಿಚಾರವನ್ನು ಸ್ವಲ್ಪ ವಿಚಾರಿಸಿಕೊಳ್ಳೋಣ, ಊಹಿಸಿಕೊಳ್ಳೋಣ. ನಾನು ಅಶುದ್ಧನಾಗಿರೋದ್ರಿಂದ ನಾನು ಹಾಸಿಗೆ ಮೇಲೆ ಕೂತ್ರೆ ಹಾಸಿಗೆನೂ ಅಶುದ್ಧವಾಗುತ್ತೆ. ಆ ಟೈಮ್ನಲ್ಲಿ ಯಾರೋ ಒಬ್ಬರು ಬಂದು ನಮ್ಮನ್ನು ನೋಡಬೇಕಂತ ಹೇಳ್ಬಿಟ್ಟು ಬಂದರೆ ನೋಡಿರಿ 6ನೇ ವಚನದಲ್ಲಿ ಶ್ರಾವ ಉಳ್ಳವನು ಕೂತಿದ್ದ ಆಸನದ ಮೇಲೆ ಕೂತುಕೊಂಡವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು, ಅವನು ಕೂಡ ಸಾಯಂಕಾಲದವರೆಗೆ ಅಶುದ್ಧನಾಗಿರೋನು. ಯಾರೋ ಒಬ್ಬರು ಬಂದುಬಿಟ್ಟು ನಾನು ಅಶುದ್ಧ ಮಾಡಿದಂಥ ಹಾಸಿಗೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರು. ಅವರು ಕೂಡ ಅಶುದ್ಧರೇ, ಅವರು ಸ್ನಾನ ಮಾಡಬೇಕು, ಅವರು ಕೂಡ ಸಾಯಂಕಾಲದವರೆಗೆ ಅಶುದ್ಧರು. ಹಲೋ ಬ್ರದರ್ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಕೈ ಕುಲುಕುವಂಥದ್ದು ಸಹಜ. ಕ್ಷೇಮವೇ, ಕುಶಲವೇ ಅಂತ ಕುಶಲ ವಿಚಾರಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದು ಯಾರೋ ಸೆಕೆಂಡ್ ಕೊಟ್ಟರು. ಕೈ ಕುಲುಕಿದಾಗ ಅವರು ಕೂಡ ಅಶುದ್ಧರೇ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು ಈ ಸಾಂಕ್ರಾಮಿಕವಾದ ಅಶುದ್ಧತ್ವ, ಕಂಟೇಜಿಯಸ್ ಅನ್ಕ್ಲೀನ್ನೆಸ್. ಒಂದು ವೇಳೆ ಶುದ್ಧನಾಗಿರುವವನ ಮೇಲೆ ಈ ಸ್ರಾವವುಳ್ಳವನು ಏನಾದರೂ ಉಗುಳಿದರೆ ಏನಾಗಬಹುದು? 8ನೇ ವಚನ ಮುಟ್ಟೋದೇ ಬೇಡ. ಉಗುಳಿದರೆ ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು, ಯಾಕಂದರೆ ಅವನು ಕೂಡ ಅಶುದ್ಧನೇ. ಯಾಕಂದರೆ ಸ್ರಾವವುಳ್ಳವನು ಕೂತಿದ್ದ ತಡಿಯು ಅಶುದ್ಧವು. ಅವನ ಕೆಳಗಿದ್ದ ಯಾವ ವಸ್ತುವನ್ನಾದರೂ ಮುಟ್ಟಿದವನು ಆ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಅವನು ಕೂತಿದ್ದಂಥ ಆ ಬೆಡ್ಡು, ಹಾಸಿಗೆ, ಅದು ಕೂಡ ಅಶುದ್ಧ. ನೋಡ್ರಿ ಹೇಗಿತ್ತು ಹಳೆ ಒಡಂಬಡಿಕೆಯಲ್ಲಿ ಅಂತ ಹೇಳ್ಬಿಟ್ಟು. ಆದ ಕಾರಣ ಸ್ರಾವುಳ್ಳವನು ಕೈಗಳನ್ನು ತೊಳ್ಕೊಳ್ಳದೆ ಯಾವುದನ್ನಾದರೂ ಮುಟ್ಟಿದರೆ ಆ ಮನುಷ್ಯನ ತನ್ನ ಬಟ್ಟೆಗಳನ್ನು ಕೂಡ ಒಗೆದುಕೊಂಡು ಸ್ನಾನ ಮಾಡಬೇಕು, ಅವನು ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು. ಸ್ರಾವುಳ್ಳವನು ಮುಟ್ಟಿದ ಮಣ್ಣಿನ ಪಾತ್ರೆಯನ್ನು, ಅದು ಕೂಡ ಅಶುದ್ಧ, ಅದನ್ನೇ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಅಂತ ಯೋಚಿಸಬೇಡ್ರಿ. ದೇವರು ಹೇಳ್ತಾನೆ ಆ ಮಣ್ಣಿನ ಪಾತ್ರೆಯನ್ನು ಒಡೆದು ಬಿಡಬೇಕು. ಅಶುದ್ಧತ್ವ ಅದರಿಂದ ಹೋಗಿಬಿಡಲಿ, ಅದು ಸಾಯಂಕಾಲದವರೆಗೆ ಅದನ್ನು ಇಟ್ಕೊಳ್ಳೋದು ಬೇಡ. ಅವನು ಮರದ ಪಾತ್ರೆಯನ್ನು ಒಂದು ವೇಳೆ ಮುಟ್ಟಿದರೆ 12ನೇ ವಚನ ಯಾಜಕಾಂಡ 15:12 ದೇವರು ಹೇಳ್ತಾರೆ ಅದನ್ನು ತೊಳಿಬೇಕು ಅಂತ ಹೇಳ್ಬಿಟ್ಟು. ಕಡೆಗೆ ಪರಿಹಾರ ಏನೆಂಬುದಾಗಿ ನೋಡುವಾಗ, ಒಂದು ವೇಳೆ ಸ್ರಾವವುಳ್ಳವನ ಸ್ರಾವವು ನಿಂತು ವಾಸಿಯಾದಾಗ ಅವನು ಬಂದು ಏನು ಮಾಡಬೇಕು? ಶುದ್ಧ ಮಾಡಿಸಿಕೊಳ್ಳುವುದಕ್ಕೆ
7 ದಿನಗಳನ್ನು ಲೆಕ್ಕಿಸಿಕೊಂಡು, ಮತ್ತೆ 7 ಅಂತ ಬಂತು, 7 7 7. ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸೆಲೆ ನೀರಿನಿಂದ ಅಥವಾ ಶುದ್ಧ ನೀರಿನಿಂದ ಏನು ಮಾಡಬೇಕು, ತನ್ನ ಶರೀರವನ್ನು ತೊಳ್ಕೊಳ್ಬೇಕು. ತೊಳ್ಕೊಂಡು 8ನೇ ದಿವಸ ಅಷ್ಟಕ್ಕೆ ಮುಗಿತು ಅಂದ್ಕೊಂಡಿದ್ದೀವ? ಇಲ್ಲ. 8ನೇ ದಿವಸ 2 ಬೆಳವಕ್ಕಿಗಳನ್ನು ಅಥವಾ ಪಾರಿವಾಳದ ಮರಿಗಳನ್ನು ತೆಗೆದುಕೊಂಡು ಬಂದು ದೇವದರ್ಶನ ಗುಡಾರದ ಬಾಗಲಿನ ಅಂದರೆ ಯೆಹೋವನ ಸನ್ನಿಧಿಗೆ ಬಂದು ಯಾಜಕರಿಗೆ ಒಪ್ಪಿಸಬೇಕು. ಯಾಜಕರು ದೋಷ ಪರಿಹಾರಕ ಅಂದರೆ ಸಿನ್ ಆಫರಿಂಗ್ ಆಗಿ, ದೋಷ ಪರಿಹಾರ ಯಜ್ಞಕ್ಕಾಗಿ ಒಂದನ್ನು ಸರ್ವಾಂಗ ಹೋಮಕ್ಕಾಗಿ ಇನ್ನೊಂದನ್ನು ಸಮರ್ಪಿಸಬೇಕು. ಒಂದು ದೋಷ ಪರಿಹಾರಕ್ಕಾಗಿ ಒಂದು ಪಾರಿವಾಳದ ಮರಿ, ಇನ್ನೊಂದು ಪಾರಿವಾಳದ ಮರಿ ಸರ್ವಾಂಗ ಹೋಮಕ್ಕಾಗಿ ಅದನ್ನು ಸಮರ್ಪಿಸಬೇಕು. ಹೀಗೆ ಯಾಜಕನು ಅವನ ಸ್ರಾವದ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಅವನಿಗೋಸ್ಕರವಾಗಿ ದೋಷ ಪರಿಹಾರ ಮಾಡುವನು. ನೋಡ್ರಿ, ಹಳೆಯ ಒಡಂಬಡಿಕೆಯಲ್ಲಿ ಏನಾದರೂ ಒಂದು ಸಾಂಕ್ರಾಮಿಕವಾದಂಥ ರೋಗ ಅಥವಾ ಸ್ರಾವ ಬಂದರೆ ಅವನಿಗೆ ಮಾಡ್ತಕ್ಕಂಥದ್ದು ಹೇಗೆ ಅಂತೆ, ಅದೇ ರೀತಿಯಾಗಿ ಒಬ್ಬನಿಗೆ 16ನೇ ವಚನ ವೀರ್ಯಸ್ಖಲನವಾದರೆ ಅವನು ಕೂಡ ಸರ್ವಾಂಗ ಸ್ನಾನ ಮಾಡಬೇಕು. ಅವನು ಕೂಡ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನಂತ ದೇವ್ರ ವಾಕ್ಯ ಹೇಳ್ತದೆ. ಯಾವ ಬಟ್ಟೆ ಮೇಲಾಗಲಿ ತೊಗಲಿನ ಮೇಲಾಗಲಿ ಕೂಡ ಅದು ಬಾಧಿಸಲ್ಪಟ್ಟರೆ ಅದನ್ನು ನೀರಿನಿಂದ ತೊಳೆಯಬೇಕು. ಅದು ಸಾಯಂಕಾಲದವರೆಗೆ ಅದು ಕೂಡ ವಸ್ತು ಕೂಡ ಅಶುದ್ಧ, ಬೆಡ್ ಕೂಡ ಅಶುದ್ಧ, ತೊಗಲು ಕೂಡ ಅಶುದ್ಧ. ಆದ ಕಾರಣ ಸಾಯಂಕಾಲದವರೆಗೆ ಅಶುದ್ಧನಾಗಿರುವನು ಅಂತ ಹೇಳ್ಬಿಟ್ಟು 5 ತಾಸು 6 ತಾಸು 12 ತಾಸು ಆ ಅಶುದ್ಧನಾಗಿರುವಂಥವನು ಮನಸ್ಸಿನಲ್ಲಿ ಪ್ರೇಯರ್ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಕರ್ತನೇ ನನ್ನ ಶುದ್ಧ ಮಾಡು. ಅಥವಾ ಕೀರ್ತನೆಗಳಲ್ಲಿ ಯಾವುದಾದ್ರೂ ಅವನು ನೆನಪು ಮಾಡಿಕೊಳ್ಳುವಂಥ ಒಂದು ಭಾಗ್ಯ ಅವನಿಗಿರಲಿಲ್ಲ, ಯಾಕಂದರೆ ಇನ್ನೂ ಕೀರ್ತನೆ ಪುಸ್ತಕ ಬರೆದಿರಲಿಲ್ಲ. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸುವಾರ್ತೆಯನ್ನು ಓದಬೇಕು ಅಂತ ಅವನಿಗೆ ಅನಿಸ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಸುವಾರ್ತೆ ಇನ್ನೂ ಬರೆದಿರಲಿಲ್ಲ. ಆದರೆ ಮೋಶೆಯ ಧರ್ಮಶಾಸ್ತ್ರ ಎಷ್ಟು ಗೊತ್ತಿದೆ ಅಷ್ಟೇ ಅವನು ನೆನಪು ಮಾಡೋಂಥ ಸಾಧ್ಯತೆ. ಅದೇ ರೀತಿಯಾಗಿ ಇದುವರೆಗೆ 1ರಿಂದ ಮೊದಲನೇ ಯಾಜಕಾಂಡ 15 1ರಿಂದ 18ನೇ ವಚನದವರೆಗೆ ಪುರುಷರ ಕುರಿತಾಗಿ, ಪುರುಷರ ಸ್ರಾವದ ಕುರಿತಾಗಿ ಬರೆದಿತ್ತು. ಆದರೆ 19ರಿಂದ ಇರುವಂಥ ವಚನಗಳಲ್ಲಿ ಸ್ತ್ರೀಗೆ ರಕ್ತಸ್ರಾವವಾದರೆ ಏನು ಮಾಡಬೇಕು, ಅವಳು ಕೂಡ 7 ದಿನಗಳ ತನಕ ಪ್ರತ್ಯೇಕವಾಗಿರಬೇಕು. ಅವಳನ್ನು ಮುಟ್ಟಿದವರು ಆ ದಿನದ ಸಾಯಂಕಾಲದವರೆಗೆ ಅಶುದ್ಧರಾಗುವರು ಎಂಬುದಾಗಿ. ಆದ ಕಾರಣ ಸ್ತ್ರೀಯ ಕುರಿತಾಗಿ ಇಲ್ಲಿ ಕೆಲವು ಮಾತುಗಳು, ಅವರು ಯಾವ ರೀತಿಯಾಗಿ ಆ ಒಂದು ಶುದ್ಧತ್ವಕ್ಕೆ ಒಳಗಾಗಬೇಕು ಎಂಬಂಥ ಮಾತು ದೇವರು ಹೇಳ್ತಾನೆ. ಯಾಕಂದರೆ ದೇವರು ಪರಿಶುದ್ಧನಾಗಿರುವುದರಿಂದ ತನ್ನ ಭಕ್ತಾದಿಗಳು, ತನ್ನ ಮಕ್ಕಳು, ತನ್ನ ಪ್ರಜೆಗಳು ಅವರು ಕೂಡ ಶುದ್ಧರಾಗಿರಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ಹಾಗೆ ನಾವು 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7 ದಿನಗಳವರೆಗೆ ಲೆಕ್ಕಿಸಿ ಅನಂತರ ತರುವಾಯ 28ನೇ ವಚನ ಆಕೆ ಶುದ್ಧಳಾಗುವಳು ಎಂಬುದಾಗಿ. ಶುದ್ಧಳಾದ ಮೇಲೆ ಅಷ್ಟಕ್ಕೆ ನಿಲ್ಲಿಸುವಾಗ ಇಲ್ಲ, ಯಾಕಂದರೆ ಯಾಜಕನ ಹತ್ರ ಬರಬೇಕು. ದೋಷ ಪರಿಹಾರಕ್ಕೆ ಯಜ್ಞಕ್ಕಾಗಿ ಪಾರಿವಾಳದ ಮರಿಗಳಲ್ಲಿ ಒಂದನ್ನು ಸರ್ವಾಂಗ ಹೋಮಕ್ಕಾಗಿ, ಮತ್ತೊಂದನ್ನು ಅವಳ ಸ್ರಾವದಿಂದ ಉಂಟಾದ ಪರಿಶುದ್ಧತೆ ವಿಷಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ಅವಳಿಗೋಸ್ಕರವಾಗಿ ದೋಷ ಪರಿಹಾರ ಮಾಡಬೇಕು. ಇದೆಲ್ಲ ದೇವರು ಯಾಕೆ ಹೇಳ್ತಾರೆ? ಸ್ತ್ರೀಯರ ಬಗ್ಗೆ, ಪುರುಷರ ಬಗ್ಗೆ, ಅವರ ಗುಂಟಾಗುವ ಸ್ರಾವದ ಬಗ್ಗೆ ಯಾಕೆ 15ನೇ ಇಡೀ ಅಧ್ಯಾಯ ಹೇಳಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರ 31ನೇ ವಚನದಲ್ಲಿದೆ. ಇಸ್ರಾಯೇಲ್ಯರು ಅಶುದ್ಧತೆಗೆ ದೂರವಾಗಿರುವಂತೆ ನೀವು ಅವರನ್ನು ಈ ರೀತಿಯಾಗಿ ಕಾಪಾಡಬೇಕು. ಪವಿತ್ರತೆ ಸಮಸ್ಯೆಗಳು ಬರ್ತದೆ, ಆದರೆ ಸಮಸ್ಯೆಗಳು, ಸ್ರಾವಗಳು ಬಂದಾಗ್ಯೂ ಕೂಡ ಯಾವ ರೀತಿಯಾಗಿ ತಮ್ಮನ್ನು ಪರಿಶುದ್ಧಗೊಳಿಸಿ ಕಾಪಾಡಿಕೊಳ್ಬೇಕು. ಅವರು ಅಪವಿತ್ರರಾಗಿದ್ದು ತಮ್ಮ ಮಧ್ಯದಲ್ಲಿರುವ ನನ್ನ ಗುಡಾರವನ್ನು ಹೊಲೆ ಮಾಡಬಾರ್ದಂಥ ದೇವರಾತನು ಆ ರೀತಿಯಾಗಿ ಹೇಳಿದನು. ಮಾಡಿದರೆ ನಾಶ ಎಂಬ ಎಚ್ಚರಿಕೆಯನ್ನು ದೇವರು ಕೊಡುವಾತನಾಗಿದ್ದಾನೆ. ಇದುವರೆಗೆ ನಾವು 15ನೇ ಅಧ್ಯಾಯವನ್ನು
ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. And the Lord spake unto Moses and to Aaron, saying, Speak unto the children of Israel, and say unto them, When any man hath a running issue out of his flesh, because of his issue he is unclean. And this shall be his uncleanness in his issue. Whether his flesh run with his issue, or his flesh be stopped from his issue, it is his uncleanness. Every bed whereon he lieth that hath the issue is unclean. And everything whereon he sitteth shall be unclean. And whosoever toucheth his bed shall wash his clothes, and bathe himself in water, and be unclean until the even. And he that sitteth on anything whereon he sat that hath the issue shall wash his clothes, and bathe himself in water, and be unclean until the even. And he that toucheth the flesh of him that hath the issue shall wash his clothes, and bathe himself in water, and be unclean until the even. And if he that hath the issue spit upon him that is clean, then he shall wash his clothes, and bathe himself in water, and be unclean until the even. And what saddle soever he rideth upon that hath the issue shall be unclean. And whosoever toucheth anything that was under him shall be unclean until the even. And he that beareth any of those things shall wash his clothes, and bathe himself in water, and be unclean until the even. And whomsoever he toucheth that hath the issue, and hath not rinsed his hands in water, he shall wash his clothes, and bathe himself in water, and be unclean until the even. And the vessel of earth that he toucheth, which hath the issue, shall be broken, and every vessel of wood shall be rinsed in water. And when he that hath an issue is cleansed of his issue, then he shall number to himself 7 days for his cleansing, and wash his clothes, and bathe his flesh in running water, and shall be clean. And on the 8th day he shall take to him 2 turtle doves, or 2 young pigeons, and come before the Lord unto the door of the tabernacle of the congregation, and give them unto the priest. And the priest shall offer them, the one for a sin offering, and the one for a burnt offering, and the priest shall make an atonement for him before the Lord for his issue. And if any man's seed of copulation go out from him, then he shall wash all his flesh in water, and be unclean until the even. And every garment and every skin whereon is the seed of copulation shall be washed with water, and be unclean until the even. The woman also with whom man shall lie with seed of copulation, they shall both bathe themselves in water, and be unclean until the even. And if a woman have an issue, and her issue in her flesh be blood, she shall be put apart 7 days, and whosoever toucheth her shall be unclean until the even. And everything that she lieth upon in her separation shall be unclean. Everything also that she sitteth upon shall be unclean. And whosoever toucheth her bed shall wash his clothes, and bathe himself in water, and be unclean until the even. And whosoever toucheth anything that she sat upon shall wash his clothes, and bathe himself in water, and be unclean until the even. And if it be on her bed, or on anything whereon she sitteth, when he toucheth it, he shall be unclean until the even. And if any man lie with her at all, and her flowers be upon him, he shall be unclean 7 days, and all the bed whereon he lieth shall be unclean. And if a woman have an issue of her blood many days out of the time of her separation, or if it run beyond the time of her separation, all the days of the issue of her uncleanness shall be as the days of her separation. She shall be unclean. Every bed whereon she lieth all the days of her issue shall be unto her as the bed of her separation. And whatsoever she sitteth upon shall be unclean, as the uncleanness of her separation. And whosoever toucheth those things shall be unclean, and shall wash his clothes, and bathe himself in water, and be unclean until the even. But if she be cleansed of her issue, then she shall number to herself 7 days, and after that she shall be clean. And on the 8th day she shall take unto her 2 turtles, or 2 young pigeons, and bring them unto the priest to the door of the tabernacle of the congregation. And the priest shall offer the one for a sin offering, and the other for a burnt offering, and the priest shall make an atonement for her before the Lord for the issue of her uncleanness. Thus
shall ye separate the children of Israel from their uncleanness, that they die not in their uncleanness, when they defile my tabernacle that is among them. This is the law of him that hath an issue, and of him whose seed goeth from him, and is defiled wherewith, and of her that is sick of her flowers, and of him that hath an issue, of the man, and of the woman, and of him that lieth with her that is unclean.